ಇವ್ರ ಅಪ್ಪನ ಮನೆ ಆಸ್ತಿ ಮಾಡ್ಕೊಳ್ಳಿ, ಇವ್ರ ಅವ್ವ ಮನೆ ಆಸ್ತಿ ಮಾಡ್ಕೊಳ್ಳಿ. ನಮ್ಮ ಭೂಮಿ ಕಿತ್ಕೊಂಡು ನಾವೆಲ್ಲಿ ಹೋಗೋಣ? ಇವ್ರು ಮಾನ ಮರ್ಯಾದೆ ಏನಿಲ್ಲ. ನಮ್ಮ ಓಟ್ ಹಾಕ್ಸ್ಕೊಂಡು ನಮ್ಮೇ ಇದು ಮಾಡಿಕೊಂಡು ನಮಗೆ ಅನ್ಯಾಯ ಮಾಡ್ತಾರೆ ಅಂದರೆ ಇವ್ರ ಮಾನ ಮರ್ಯಾದೆ ಏನಿಲ್ಲ. ಅವ್ರ ಅಪ್ಪನಾಸ್ತಿನಾಗ ನಾವು ಹೋಗಿದ್ದೀವಿ, ಅವ್ರ ಅಪ್ಪನಾಸ್ತಿ ಮಾಡಲಿ, ಅವ್ರ ಅವ್ನ ಆಸ್ತಿ ಮಾಡಲಿ, ಅವ್ರ ತಾತನ ಆಸ್ತಿ ಮಾಡ್ಕೊಳ್ಳಿ, ಅವ್ರ ಅಪ್ಪನಾಸ್ತಿ ಮಾಡಿಸ್ಕೊಳ್ಳಿ, ಅವ್ರ ಅವ್ನ ಆಸ್ತಿ ಮಾಡಿಸ್ಕೊಳ್ಳಿ ಮುಂದಪ್ಪ ಅಂತ ಅಂತೇಳಿ ನಾವು ಇದನ್ನೇ ನೆಮ್ಕೊಂಡು ಭೂಮಿ ತಾಯಿ ನೆಮ್ಕೊಂಡು ವಾಸ ಮಾಡಿಕೊಂಡು ಹಸು ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಭೂಮಿ ಕಿತ್ಕೊಳಕ್ಕೆ ಇವ್ರು ಯಾರು? ಇವ್ರ ಅಪ್ಪನ ಮನೆ ಆಸ್ತಿ ಮಾಡ್ಕೊಳ್ಳಿ, ಇವ್ರ ಅವ್ವನ ಮನೆ ಆಸ್ತಿ ಮಾಡ್ಕೊಳ್ಳಿ. ನಮ್ಮ ಭೂಮಿ ಕಿತ್ಕೊಂಡು ನಾವೆಲ್ಲಿ ಹೋಗೋಣ? ಇವ್ರು ಮಾನ ಮರ್ಯಾದೆ ಏನಿಲ್ವೇ? ನಮ್ಮ ಓಟ್ ಹಾಕ್ಸ್ಕೊಂಡು ನಮ್ಮೇ ಇದು ಮಾಡಿಕೊಂಡು ನಮಗೆ ಅನ್ಯಾಯ ಮಾಡ್ತಾರೆ ಅಂದರೆ ಇವ್ರ ಮಾನ ಮರ್ಯಾದೆ ಏನಿಲ್ವೇ? ಅವ್ರ ಅಪ್ಪನಾಸ್ತಿನಾಗ ನಾವು ಹೋಗಿದ್ದೀವಿ, ಅವ್ರ ಅಪ್ಪನಾಸ್ತಿ ಮಾಡಲಿ, ಅವ್ರ ಅವ್ನ ಆಸ್ತಿ ಮಾಡಲಿ, ಅವ್ರ ತಾತನ ಆಸ್ತಿ ಮಾಡ್ಕೊಳ್ಳಿ. ನಮ್ಮ ಆಸ್ತಿ ಮಾಡೋಕ್ಕೆ ಇವ್ರು ಯಾರು? ಹಾಂ, ನಾವೇನು ಮಾಡೋಣ? ಅಲ್ಲ, ಎಲ್ಲ ಒಂದು 80% ರೈತರೆಲ್ಲ ಒಪ್ಕೊಂಡ್ಬಿಟ್ಟಾರೆ, ಕೊಟ್ಬಿಡ್ತಾರೆಲ್ಲ, ಸೈನೆ ಹಾಕೊಂಡಂಗೆ ಮಾತಾಡ್ತಾರಪ್ಪ. ಅವ್ರ ಅಪ್ಪನಾಸ್ತಿ ಮಾಡಿಸ್ಕೊಳ್ಳಿ, ಅವ್ರ ಅವ್ನ ಆಸ್ತಿ ಮಾಡಿಸ್ಕೊಳ್ಳಿ. ನಾವು ದನ ಕರ ಕಟ್ಕೊಂಡು ತೆಂಗಿನ ಮರ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. 60-70 ವರ್ಷ ವಯಸ್ಸಾಗದೆ ನಮ್ಮ ಕೆಲ್ಸಕ್ಕೆ ಯಾರು ಸೇರ್ಕೋತಾರೆ? ನಮ್ಗನ್ನ ಯಾಕೆ ಮಾಡ್ತೀರಿ? ನಿಮ್ಮ ಅಪ್ಪನ ಮಾಡಿಸ್ಕೊಳ್ಳಿ. ನಮ್ಗೆ ಹುಷಾರಿಲ್ಲ, ಪೇಷಂಟ್ ಮನಸ್ಸುಗಳು ಹಸ ಮಾಡಿಕೊಂಡು ತೆಂಗಿನ ಮರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇವ್ರ ಅಪ್ಪ ಅವ್ನ ಆಸ್ತಿ ಮಾಡ್ಕೊಳ್ಳಿ. ನಮ್ಮ ಆಸ್ತಿಗೆ ಯಾಕೆ ನಮ್ಮ ಪ್ರಾಣ ತೆಗಿತಾರೆ? ಇವನು ಯಾರು? ತಾತ, ನಿಮ್ಮ ಹೆಸರು? ಶಿವಣ್ಣ. ಎಲ್ಲಿ ಮನೆ ಮಾಡ್ಕೊಂಡಿದ್ದೀರಿ? ಬೆಂಗಳೂರಿಗೆ ಬಂದ್ಬಿಟ್ಟೇನು ಅಲ್ಲಿ ಅಜಾಬತ್ ಮಾಡಕ್ಕೆ ಬೆಂಗಳೂರಿಗೆ ಬಂದ್ಬಿಟ್ಟು ಒಂದು 12 ದಿನ 12 ಲೀಟ್ರ್. ಎಷ್ಟು ಮಕ್ಕಳಿದ್ದಾರೆ? 3 ಇದ್ದಾರೆ. 3. ಮದುವೆ ಆಗೈತಾ? ಇಬ್ಬರಿಗೆ ಆಗಿದೆ. ಇನ್ನೊಂದು ಬಾಕಿ ಐತೆ. ಅವರು ಏನೋ ಹಿಂಗೆ ಜೀವನ ಮಾಡಿಕೊಂಡು ಯಾವ್ಯಾವುದೋ ಕೆಲಸ ಮೇಲೆ ಓಡಾಡ್ತಾರೆ. ನಾವು ವ್ಯವಸಾಯ ಮಾಡಿಕೊಂಡು ನಿಮ್ಮ ಮಗ ಇವರೆಲ್ಲ ಎಷ್ಟು ಜಮೀನು ಇಟ್ಕೊಂಡಿದ್ದೀರಿ? ಒಂದು 3-4 ಎಕರೆ ಇದೆ. 4 ಎಕರೆ ಇದೆ. ಈಗ ಅದನ್ನು ಕೊಟ್ಬಿಡ್ತೀರಿ? ಕೊಡಲ್ಲ. 8 ಕೋಟಿ ಸಿಗತ್ತಲ್ರಿ? 8 ಕೋಟಿಗೆ ಒಂದು ಬೆಂಕಿ ಕೊಳ್ಳಿ, ನಮ್ಗೆ ಬೇಕಿಲ್ಲ. ನಮ್ಮ ತಾತ ಮುತ್ತಾಂದ್ರಿಂದ ಇದನ್ನ ಜೀವನ ಮಾಡ್ತಾ ಇದೀವಿ. ನಮ್ಮ ಮಕ್ಳಿಗೆ ಚಿಪ್ ಕೊಡೋಣ? ಇದೇನೋ 3 ದಿವಸ ಇರಲ್ಲ. ಈ ದುಡ್ಡು ಅನ್ನೋದು 3 ದಿವಸ ಇರಲ್ಲ. ಲಕ್ಷ್ಮಿ ಅದನ್ನ ತಗೊಂಡು ಎಲ್ಲಿಗೆ ಹೋಗೋಣ ನಾವು? ಒಂದೇ ವರ್ಷ. ಅದಕ್ಕೋಸ್ಕರ ನಾವು ಯಾವ ಕಾರಣಕ್ಕೂ ಅದನ್ನ ಕೊಡೋಕ್ಕಾಗಲ್ಲ. ಅವನೇನೇ ಅವನ ಅಪ್ಪನ ಆಸ್ತಿ ಅಲ್ಲ ಅದು, ನಮ್ಮ ಅಪ್ಪದು. ಅವನೇನು ಅದಕ್ಕೆ ನಮ್ಗೆ ಇದು ಮಾಡೋಕ್ಕೆ, ಅವನೇನು ನಮ್ಮನ್ನು ಸಾಕೋದು? ಬೇಕಿಲ್ಲ ಸರ್. ಸರಿ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಕೃಷ್ಣ ಅಂತ. ಇಲ್ಲೇ ಮನೆ ಮಾಡ್ಕೊಂಡಿದ್ರಿ? ಇಲ್ಲೇ ಸಿದ್ದಯ್ಯನ ದೊಡ್ಡಿ. ಹುಟ್ಟಿದೆಲ್ಲ ಬೆಳೆದಿಲ್ಲ ಇಲ್ಲೇ? ಇಲ್ಲೇನೆ ಎಲ್ಲ ಹುಟ್ಟಿದ ಮುತ್ತಾತ್ರ ಎಲ್ಲ ಇಲ್ಲೇ. ಎಲ್ಲರೂ ಎಷ್ಟು ಜಮೀನು ಇಟ್ಕೊಂಡಿದ್ರಿ? ಜಮೀನು ಒಂದು 2 ಎಕರೆ ಇದೆ. 2 ಎಕರೆ ಕೊಟ್ಬಿಡ್ತೀರಿ? ಕೊಡಲ್ವಾ ನಾವು? 2 ಎಕರೆಗೆ 3 ಕೋಟಿ ಅಂದ್ರೆ 6 ಕೋಟಿ. ಯಾರಿಗುಂಟು ಯಾರಿಗಿಲ್ಲ? ಯಾರು 6 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ನಾವು ಕೊಡಲ್ಲ. ಡಿ ಕೆ ಶಿವಕುಮಾರ್ ಕೇಳ್ತಾರಲ್ಲ, ನಿಮ್ಮ ಊರವ್ರು? ಶಿವಕುಮಾರ್ಗೆ ಹೇಳ್ತಾರೆ, ಅವ್ರು ಕೇಳ್ತಾರೆ. ಅವ್ರ ಇದಕ್ಕೆ ಅನುಕೂಲಕ್ಕೆ ನಮಗೆ ನಾವೆಲ್ಲ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳ್ಳೋಣ. ನಾವು ಬೆಂಗಳೂರಿಗೆ ಬಂದ್ಬಿಡಿ ಅಂತಾರೆ. ಬೆಂಗಳೂರಿಗೆ ಬಂದ್ಬಿಟ್ಟೇನು ಅಲ್ಲಿ ಅಜಾಬತ್ ಮಾಡಕ್ಕೆ ಬೆಂಗಳೂರಿಗೆ ಬಂದ್ಬಿಟ್ಟು ಅದೇ ಅಲ್ಲಿ ಸೇವಿಂಗ್ ಶಾಪ್ಗೂ ಸೇರಿಸ್ಕೊಳಲ್ರು. ಎಲ್ಲರೂ ಅದೇ ಎಲ್ಲ ಹಿಂದಿಯವರೆಲ್ಲ ಬಂದು ಕೂತ್ಕೊಂಡವ್ರೆ. ಇದರಿಂದ ನಾವೆಲ್ಲ ಇದು ಮಾಡೋಣ ಬಂದು. ಕರೆಕ್ಟಾಗಿ ಮಾತು ನಂಗೆ ನೆನಪು ಮಾಡಿಬಿಟ್ರಿ. ಇಲ್ಲಿ ಟೌನ್ಶಿಪ್ ಎಲ್ಲ ಬಂದ್ಬಿಟ್ರಿ, ನಾಳೆ ಅವರೇ ಬರೋದು, ಮನೆ ಕಟ್ಟಕ್ಕೆ ಬರೋದು ಅವರೇನೆ, ಎಲ್ಲ ಹಿಂದಿಯವರೇ ಬರೋದು. ಇಷ್ಟೊಳ್ಳೆ ಊರು ಆಳ್ ಬಿದ್ದೋಯ್ತದಲ್ಲ. ಅದೇನೆ ಅಲ್ಲ, ಊರು ಆಳ್ಬಿದ್ದು ನಾವೆಲ್ಲ ಹೋಗೋಣ. ಆಮೇಲೆ ಅಲ್ಲ, ದುಡ್ಡು ತಗೊಂಡು ಏನ್ ತಿನ್ನಕಾಯ್ತದೆ? ದುಡ್ಡ ಅನ್ನ ಈಗ ಅನ್ನ ತಿನ್ನೋದು ಬಿಟ್ಬಿಟ್ಟು ಮಣ್ಣು ತಿನ್ನಕಾಯ್ತದೆ ನಾವು? ಹಂಗಲ್ಲ, ಜೀವನ ತುಂಬಾ ಸುಧಾರ್ಸತ್ತಂತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಬರ್ತಾವಂತೆ. ನೀವೆಲ್ಲ ಚೆನ್ನಾಗಿರ್ಬೋದು ಅಂತ ಹೇಳ್ತಾರಪ್ಪ. ಅಲ್ಲ, ನಾವು ದುಡ್ಡು ಸಾರ್ ಈಗ ನೀವು ಚೆನ್ನಾಗಿಲ್ಲ. ಎಲ್ಲಿ ಚೆನ್ನಾಗಿದೆ? ಅಲ್ಲ, ಈಗ ಚೆನ್ನಾಗಿದ್ದೀವಿ, ಆಮೇಲೆ ಚೆನ್ನಾಗಿರಲ್ಲ. ಆಮೇಲೆ ಎಲ್ಲ ಸಾರಾಯಿ ಕುಡ್ಕೊಂಡು ಬಾರ್ಗ್ ಹೋಗಿ ಆಮೇಲೆ ಎಂಜಾಯ್ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಬಿಡ್ತಾರೆ. ಆಮೇಲೆ ಕರೆಕ್ಟ್, ಮೊನ್ನೆ ರೇಟ್ ಕಡಿಮೆ ಮಾಡ್ಬಿಟ್ಟಾರೆ, ಸಾರಾಯಿ ಕುಡ್ಕೊಂಡು ಆರಾಮಿರಿ ಅಂತ ಹೇಳಿ. ಅದೇಲೆ ಅಲ್ಲ, ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ತಾರೆ. ಆಮೇಲೆ ಏನ್ ಮಾಡೋದು ಸರ್? ಆಮೇಲೆ ನೀವು ಆರಾಮ್ಸೆ 2 ಕೋಟಿ ತಗೊಂಡು ಸಾರಾಯಿ ಕುಡ್ಕೊಂಡಿರಿ ಅಂತ. ಅದೇಲೆ ಅಲ್ಲ ಸರ್, ಈಗ ದುಡ್ಡು ಸಾಸಿಗ್ತಾ ಇರಲ್ಲ ಸರ್. ಈಗಾದ್ರೂ ಜಮೀನಾದ್ರೂ ಇದ್ರು ಗೇಯ್ಕೊಂಡು ತಿಂತೀವಿ. ಬನ್ನಿ ಸರ್, ಬನ್ನಿ ಮುಂದಕ್ಕೆ ಬನ್ನಿ ಸರ್. ಬಸ್